ನಮಸ್ಕಾರ ಎಲ್ರಿಗೂ, ನಾನು ಪವಿತ್ರ. ಇವತ್ತು ಮಾಡೋಣ ದಂಟಿನ ಸೊಪ್ಪು ಹಾಗೂ ಹಸಿ ತೊಗರಿಕಾಳು ಸೊಪ್ಪಿನ ಸಾರು ಹಾಗೂ ಪಲ್ಯ. ಇದಕ್ಕೆ ಬೇಕಾಗಿರೋದು ಹಸಿ ತೊಗರಿಕಾಳು ತೊಳೆದಿಟ್ಕೊಂಡು ಕಟ್ ಮಾಡಿಟ್ಕೊಂಡಿರುವಂಥ ದಂಟಿನ ಸೊಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಬರೋವರೆಗೂ ಕೂಗ್ಸೋಣ. ನಂತರ ಒಂದು ಸೈಡಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಸಪ್ರೇಟ್ ಇಟ್ಕೊಳ್ಳೋಣ. ಅದೇ ಪ್ಯಾನ್ಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂಚೂರು ಆಯಿಲ್ ಹಾಕ್ಬಿಟ್ಟು 1.5 ಸ್ಪೂನಷ್ಟು ಜೀರಿಗೆ ಹಾಕಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಇದು ಹುರ್ಕೊಂಡಿದ್ದಾದಮೇಲೆ ಪ್ಲೇಟಿಗೆ ಸಪ್ರೇಟ್ ತೆಗೆದಿಟ್ಕೊಳ್ಳೋಣ. ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ಆನಂತರ ಕುಕ್ಕರ್ 2 ವಿಷಲ್ ಬಂದಾದಮೇಲೆ ಕುಕ್ಕರ್ ಮುಚ್ಚಳನ ತೆಗೆದು ಆ ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನು ಒಂದು ಸ್ಟ್ರೈನರಲ್ಲಿ ಹಾಕಿ ಸೋಸ್ಕೊಳ್ಳೋಣ. ಆನಂತರ ಒಂದು ಜಾರ್ಗೆ ನಾವು ಆವಾಗಲೇ ಹುರಿದಿಟ್ಕೊಂಡಿರುವಂತಹ ಪದಾರ್ಥಗಳನ್ನು ಹಾಕಿ ಮತ್ತು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು ಟೇಸ್ಟ್ಗೋಸ್ಕರ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೂ ಸ್ವಲ್ಪ ಹುಣಸೆಹಣ್ಣು ಹಾಗೂ ಸಪ್ಪನೀರು ಹಾಕ್ಕೊಂಡೇ ರುಬ್ಕೋಬೇಕು. ಬೇರೆ ನೀರು ಹಾಕ್ಕೊಂಡು ರುಬ್ಕೋಬೇಡಿ, ಟೇಸ್ಟ್ ಇರಲ್ಲ. ಇದನ್ನು ಚೆನ್ನಾಗಿ ರುಬ್ಕೊಂಡಾದಮೇಲೆ ಸಪ್ಪನೀರು ಇರುತ್ತಲ್ವ, ಆ ಸಪ್ಪನೀರು ಜೊತೆಗೆ ಈ ಮಸಾಲನ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ದಂಟಿನ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಫೈಬರ್ ರಿಚ್ ಆಗಿರುತ್ತೆ. ಕಾನ್ಸ್ಟಿಪೇಷನು ಆ ಥರ ಪ್ರಾಬ್ಲಮ್ ಇರೋರಿಗೆಲ್ಲ ಈ ಥರ ಸೊಪ್ಪೆಲ್ಲ ಜಾಸ್ತಿ ತಿನ್ನೋದ್ರಿಂದ ಈಸಿಯಾಗಿ ಆಗುತ್ತೆ. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ, ಒಂದು ಈರುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ 2 ನಿಮಿಷ ಫ್ರೈ ಮಾಡೋಣ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೆಂದಾದಮೇಲೆ ಅದೇ ಒಗ್ಗರಣೆನ ಸ್ವಲ್ಪ ತಗೊಂಡು ಸಾಂಬಾರಲ್ಲಿ ಹಾಕೋಣ. ಆನಂತರ ಉಳಿದಿರೋ ಒಗ್ಗರಣೆಗೆ ಕಾಳಿರುತ್ತಲ್ವ, ಸೊಪ್ಪು ಕಾಳು ಬೇಯಿಸ್ಕೊಂಡಿರೋದು, ಅದನ್ನು ಹಾಕ್ಬಿಟ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಮ್ಮ ಫೈಬರ್ ರಿಚ್ ದಂಟಿನ ಸೊಪ್ಪಿನ ಸಾರು ಹಾಗೂ ಪಲ್ಯ ರೆಡಿಯಾಗಿದೆ. ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ, ಆದರೆ ತಿನ್ನೋಕ್ಕೆ ಮಾತ್ರ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್